ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ಇವತ್ತಿನ ವ್ಲಾಗ್ ಅಂದರೆ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಮೋಸ್ಟ್ ಬ್ಯೂಟಿಫುಲ್ ಕಂಟೆಂಟ್ ಜೊತೆಯಲ್ಲಿ ಬಂದಿದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಪ್ರಕೃತಿ, ದೈವ, ಮಾನವ ಮೂರು ಒಂದಾಗುವಂಥ ಕ್ಷೇತ್ರ. ಅದು ಯಾವುದು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕೊಟ್ಟಿಯೂರು ಮಹಾಪವಿತ್ರವಾದ ಕ್ಷೇತ್ರ. ಆ ದೇವಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಹೇಗೆಲ್ಲ ಹೋಗಬೇಕು, ಏನೆಲ್ಲ ವ್ಯವಸ್ಥೆ ಇರುತ್ತೆ, ಬಸ್ನಲ್ಲಿ ಹೆಂಗೆ ಹೋಗಬೇಕು, ಕಂಪ್ಲೀಟ್ A to Z ಡೀಟೇಲ್ಸ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾವು ಬಸ್ಸಲ್ಲಿ ಹೊರಟಿರೋದ್ರಿಂದ ಬಸ್ ರೂಟು, ಬಸ್ ಪೇರ್ ಎಷ್ಟಾಗುತ್ತೆ, ಮತ್ತು ನಾವು ಹೇಗೆಲ್ಲ ಹೋಗಬೇಕು, ಅಲ್ಲಿನ ವ್ಯವಸ್ಥೆ ಹೇಗೆಲ್ಲ ಇರುತ್ತೆ, ಮತ್ತು ದೇವಸ್ಥಾನದ ಹಿಸ್ಟ್ರಿ, ಅದರ ದಂತಕಥೆ ಏನು, ಅಲ್ಲಿ ಮತ್ತು ನಮಗೆ ಊಟದ ವ್ಯವಸ್ಥೆ ಹೇಗಿರುತ್ತೆ, ಮತ್ತು ದೇವಸ್ಥಾನಕ್ಕೆ ಹೋಗೋ ದಾರಿಗಳು ಯಾವ್ಯಾವಿದ್ದಾವೆ, ದರ್ಶನ ಎಷ್ಟೊತ್ತಿಗೋದ್ರೆ ಆಗುತ್ತೆ, ಎಷ್ಟು ಸಮಯ ತಗೊಳುತ್ತೆ ದರ್ಶನಕ್ಕೆ, ಮತ್ತು ಅಲ್ಲಿನ ಪೂಜಾ ವಿಧಿವಿಧಾನಗಳು ಏನಿರುತ್ತವೆ, ಪ್ರದಕ್ಷಿಣೆ ಬರ್ತವೆ ಆನೆಗಳು, ಅವು ಕಂಪ್ಲೀಟ್ ಫ್ರೆಂಡ್ಸ್. ನನ್ನ ಒಂದು ವಿಡಿಯೋ ನೀವು ನೋಡ್ಕೊಂಡು ಹೋಗಿ ಬಂದಿದ್ದೆ ಆದರೆ ನಿಮ್ಗೇನು ಡೌಟ್ಸೇ ಬರಲ್ಲ. ಅಷ್ಟು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ಪರ್ ಲೇಡೀಸ್ಗೆ ಹೇಳ್ತಿರೋದು 132 ಅಂದರೆ 132 ರೂಪಾಯಿಗೆ ಕೊಟ್ಟಿಯೂರ್ಗೆ ಹೋಗಿ ಬರ್ಬೋದು. ಯಾರೆಲ್ಲ ಬಸ್ಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರೋ ಅವರು ಒಂದು ಸತಿ ನನ್ನ ವಿಡಿಯೋ ನೋಡಿದ್ರೆ ಸಾಕು, ನೀವು ಆರಾಮಾಗಿ ಹೋಗಿ ಬರ್ಬೋದು, ಎಂಥವ್ರಿಗೂ ಕನ್ಫ್ಯೂಸ್ ಆಗಲ್ಲ. ಫ್ರೆಂಡ್ಸ್, ಕೊಟ್ಟಿಯೂರ್ಗೆ ಹೋಗೋಕ್ಕೆ ಫಸ್ಟ್ಗೆ ಬೆಂಗಳೂರು ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ ಬರಬೇಕು. ಸ್ಯಾಟ್ಲೈಟ್ ಬಸ್ ಸ್ಟಾಪಲ್ಲಿ ಮೈಸೂರು ರಸ್ತೆಗೆ ಹೋಗೋ ಬಸ್ಗೂ ಹೋಗೋಣ. ಈಗ ಟರ್ಮಿನಲ್ ಎಷ್ಟನೇದು ಅಂತ ತೋರಿಸ್ತೀನಿ, ಮತ್ತು ಟಿಕೆಟ್ ಪ್ರೈಸ್ ಎಷ್ಟಾಗುತ್ತೆ ಅಂತಲೂ ನಿಮ್ಗೆ ಮುಂದೆ ತೋರಿಸ್ತೀನಿ. ಬನ್ನಿ, ಇದೇ ಟಿಕೆಟ್ ಕೌಂಟ್ರು. ಇಲ್ಲೋಗಿ ಟಿಕೆಟ್ ತೊಗೊಂಡು ಆಮೇಲೆ ಬಸ್ ಹತ್ಬೋದು. ಇಲ್ಲಾಂದರೆ ಬಸ್ಸಸ್ ತುಂಬಾ ಬರ್ತಾ ಇರ್ತವೆ ನಾನ್ ಸ್ಟಾಪು. ನೀವು ಹೋಗಿ ಹತ್ಕೊಂಡು ಆಮೇಲೆ ಟಿಕೆಟ್ ಒಳಗಡೆ ಇಶ್ಯೂ ಮಾಡ್ತಾರೆ, ಅಲ್ಲಿನೂ ನೀವು ತೊಗೋಬೋದು. ಜೆಂಟ್ಸಿಗೆ ಮಾತ್ರ ಟಿಕೆಟ್ ಇರುತ್ತೆ, 210 ರೂಪೀಸ್ ಆಗುತ್ತೆ ಒಬ್ಬರಿಗೆ. ಲೇಡೀಸ್ಗೆ ಫ್ರೀ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಫ್ರೆಂಡ್ಸ್, ಮೈಸೂರು ಸಬರ್ಬನ್ ಬಸ್ ಸ್ಟಾಪಿಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ, ಕೇರಳ ಬಸ್ಸು ಈಗ ಹತ್ತಾ ಇದ್ದೀವಿ. ಕೇರಳ ಬಸ್ಸಲ್ಲಿ ರಿಸರ್ವೇಷನ್ ಸೀಟ್ಸು ಇದ್ದಾವೆ. ನಮಗೆ ಗೊತ್ತಿಲ್ಲ, ಎಲ್ಲ ಸೀಟ್ಸ್ ಆಲ್ಮೋಸ್ಟ್ ರಿಸರ್ವೇಷನ್ ಆಗಿದೆ. ನೀವು ಫಸ್ಟೇ ಆನ್ಲೈನಲ್ಲಿ ರಿಸರ್ವ್ ಮಾಡ್ಕೊಂಬಂದರೆ ಒಳ್ಳೆಯದು. ಇಲ್ಲಾಂದರೆ ಯಾವ ಸೀಟ್ ಸಿಗುತ್ತೋ ಆ ಸೀಟಲ್ಲಿ ಹೋಗಬೇಕಾಗತ್ತೆ. ಈಗ ಕೇರಳ ಬಸ್ ಹತ್ತಿದ್ದೀವಿ. ಎಷ್ಟೊತ್ತಿಗೆ ಹೊರಡುತ್ತೋ ಗೊತ್ತಿಲ್ಲ. ಟೈಮು 11 o'clock ಆಗಿದೆ. ಬಸ್ಸು ಇಲ್ಲಿಂದ 11:15ಗೆಲ್ಲ ಮೂವ್ ಆಯಿತು. ಈ ಕೇರಳ ಬಸ್ಸಲ್ಲಿ ಒಬ್ಬರಿಗೆ 164 ರೂಪೀಸ್ ಚಾರ್ಜಸ್ ಆಗುತ್ತಾರೆ. ಲೇಡೀಸ್ಗೂ ಜೆಂಟ್ಸ್ಗೂ ಸೇಮ್ ಚಾರ್ಜಸ್ ಆಗುತ್ತೆ. ಅದೇ ನಾವೇನಾದರೂ ಮೈಸೂರಿಂದ ಮಾನಂತವಾಡಿಗೆ KSRTC ಬಸ್ ಹತ್ಕೊಂಡು ಹೋದರೆ ಜೆಂಟ್ಸ್ಗಾದರೆ 159 ರೂಪೀಸ್ ತೊಗೋತಾರೆ. ಲೇಡೀಸ್ಗೆ ಮೈಸೂರಿಂದ ಬಾವಲಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ತನಕ ಫ್ರೀ ಟಿಕೆಟ್ ಇರುತ್ತೆ. ಯಾಕಂದರೆ ಅದು ಕೇರಳ ಕರ್ನಾಟಕ ಬಾರ್ಡ್ರು. ಬಾವಲಿಯಿಂದ ಮಾನಂತವಾಡಿಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ. ಒಬ್ಬರಿಗೆ 33 ರೂಪೀಸು. ನೀವು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಆರಾಮ್ಸೆ ಮೈಸೂರಿಂದ ಮಾನಂತವಾಡಿಗೆ ಬಸ್ಸಲ್ಲಿ ಹೋಗ್ಬೋದು. ನಾವು ಮೈಸೂರಿಂದ ಮಾನಂತವಾಡಿಗೆ ಹೋಗಬೇಕಾದ್ರೆ ನಾವು ಹೋಗೋ ಮಾರ್ಗ ಬಂದು ನಾಗರಹೊಳೆ ಫಾರೆಸ್ಟು. ಈ ಫಾರೆಸ್ಟಲ್ಲಿ ಸಿಂಗಲ್ ವೇ ಆಗಿರುತ್ತೆ, ಮತ್ತು ರೋಡ್ ಚಿಕ್ಕದಾಗಿರುತ್ತೆ. 2 ಕಿಲೋಮೀಟ್ರ್ ಅಷ್ಟೇ ರೋಡ್ ಚೆನ್ನಾಗಿರಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿರುತ್ತೆ. ಹೋಗ್ತಾ ದಾರಿಯಲ್ಲಿ ನಾವು ಪ್ರಾಣಿಗಳು ಕಾಣಿಸಿದ್ರು ನೋಡ್ಕೊಂಡು ಹೋಗ್ಬೋದು. ನಮಗೆ ಹೋಗ್ತಾ ಜಿಂಕೆಗಳೆಲ್ಲ ಕಾಣಿಸ್ತು, ನೋಡ್ಕೊಂಡು ಹೋದ್ವಿ. ಈ ಪ್ಲೇಸ್ ಬಂದು ಕರ್ನಾಟಕ ಕೇರಳ ಬಾರ್ಡ್ರು, ಬಾವಲಿ ಅಂತ ಈ ಪ್ಲೇಸ್ ನೇಮು. ಇಲ್ಲಿಂದ ಮುಂದಕ್ಕಿನ್ನ ಕೇರಳ ಸಿಗೋದು ನಮಗೆ. ನಾನು ಆಗಲೇ ಹೇಳಿದಾಗೆ ಮೈಸೂರಿಂದ ಬಾವಲಿಗೆ ಲೇಡೀಸ್ಗೆ ಫ್ರೀ ಇರುತ್ತೆ. ಇದಾದಮೇಲೆ ಚಾರ್ಜ್ ತೊಗೊಳ್ಳೋದು. ಈಗ ನಾವು ಚೆಕ್ ಪೋಸ್ಟಲ್ಲಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ನಮಗೆ ಏನೆಲ್ಲ ಕೇರಳ ಫಾರೆಸ್ಟ್ ಸಿಗುತ್ತೆ. ಈ ಮಾರ್ಗವಾಗಿ ನಾವೇನಾದರೂ ಹೋದರೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ನಮಗೆ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಏನಾದರೂ ಹೊರಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೋಗ್ತಾ ನದಿ ಎಲ್ಲ ಸಿಗುತ್ತೆ, ನೋಡ್ಕೊಂಡು ಹೋಗ್ಬೋದು. ಮತ್ತು ಇನ್ನೂ ಬೇರೆ ಬೇರೆ ಪ್ರಾಣಿಗಳೆಲ್ಲ ಬರ್ತವೆ ಅಡ್ಡ ರೋಡ್ಗೆ, ನೋಡ್ಕೊಂಡು ಹೋಗ್ಬೋದು. ಹಾಗೆಯೇ ನಾವು ಓನ್ ವೆಹಿಕಲ್ಸ್ ಎಲ್ಲ ಏನಾದರೂ ಬಂದರೆ ಈ ಮಾರ್ಗವಾಗಿ ಹೋಗೋದಕ್ಕೆ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಕೇಳ್ಕೊಂಡು ಹೋಗಿ. ಮತ್ತು ಎಲ್ಲಂದರೆ ಅಲ್ಲಿ ಸ್ಟಾಪ್ ಮಾಡೋಂಗಿಲ್ಲ ಓನ್ ವೆಹಿಕಲ್ಸು. ಅಲ್ಲಿ ಏನು ಚೆಕ್ ಪೋಸ್ಟಸ್ ಇರುತ್ತೆ ಅಲ್ಲಿ ಮಾತ್ರ ಸ್ಟಾಪ್ ಮಾಡುವಂಥ ಅವಕಾಶ ಇರುತ್ತೆ. ಫ್ರೆಂಡ್ಸ್, ಈಗ ಮಾನಂತವಾಡಿ ರೀಚ್ ಆಗಿದ್ದೀವಿ. ಟೈಮು 2:45 ಆಗಿದೆ. 3.5 hour ಬಂದಿದ್ದಾರೆ ಮೈಸೂರಿಂದ ಮಾನಂತವಾಡಿಗೆ. ಇಲ್ಲಿ ನಾವು ಕೊಟ್ಟಿಯೂರು ಬಸ್ ಹತ್ತಬೇಕು. ಬಸ್ ಆಲ್ರೆಡಿ ರೆಡಿ ಇದೆ, ನಾವು ಹತ್ತಬೇಕಷ್ಟೆ.
ಇದೇ ಬಸ್ಸು ಕೊಟ್ಟಿಯೂರ್ಗೆ ಹೋಗೋದು. ಇಲ್ಲಿಂದ ನೆಕ್ಸ್ಟ್ ಕೊಟ್ಟಿಯೂರು ಹೋಗ್ತೀವಿ. ಮಾನಂತವಾಡಿಯಿಂದ ಕೊಟ್ಟಿಯೂರ್ಗೆ ಹೋಗೋ ಮಾರ್ಗದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇದು. ಚಿಕ್ಕದಾದ ದಾರಿ. ಎಷ್ಟು ಚಿಕ್ಕದು ದಾರಿ ಅಂತ ಹೇಳಿದ್ರೆ ಒಂದು ವೆಹಿಕಲ್ಸ್ ಏನಾದರೂ ಪಾಸ್ ಆದರೆ ಇನ್ನೊಂದು ವೆಹಿಕಲ್ಲು ಸ್ಟಾಪ್ ಮಾಡಬೇಕು. ಅಷ್ಟು ಚಿಕ್ಕದಾದ ದಾರಿ. ನೀವೇನಾದರೂ ಓನ್ ವೆಹಿಕಲ್ಸಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ. ಯಾಕಂದರೆ ತುಂಬ ಡೌನ್ಗೆ ಇಳಿಯೋವಂಥದ್ದು ಜಾಗ. ಅದು ಪ್ರಪಾತ ಥರ ಇರುತ್ತೆ. ಸ್ವಲ್ಪ ಏನಾದರೂ ಯಾಮಾರಿದ್ರೂ ಹೆಚ್ಚು ಕಮ್ಮಿ ಆದ್ರೂ ಡೌನ್ಗೆ ಹೋಗ್ಬಿಡುತ್ತೆ. ಅಷ್ಟು ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಸೊ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಗಾಡಿ ಇಲ್ಲಿ ತೊಗೊಂಡೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಫ್ರೆಂಡ್ಸ್, ಫೈನಲಿ ಕೊಟ್ಟಿಯೂರು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. 4 o'clock ಆಗಿದೆ ಟೈಮು. ಜನ ನೋಡಿ ಎಷ್ಟು ಜನ ಇದ್ದಾರೆ. ಭಯ ಆಗ್ತಾ ಇದೆ ನೋಡ್ತಾ ಇದ್ರೇ, ಹೆಂಗಪ್ಪ ದರ್ಶನಕ್ಕೆ ಹೋಗೋದು ಇಷ್ಟು ಜನದಲ್ಲಿ ಅಂತ. ಹೆಂಗೆ ದೇವ್ರ ದರ್ಶನ ಮಾಡ್ತೀವೋ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರಶ್ ಅವರೇ ನೋಡಿ. ಇವಾಗ ಬಂದಿದ್ದೀವಿ, ಇನ್ನೂ ಫ್ರೆಶ್ ಅಪ್ ಆಗಿ ನೋಡ್ತೀವಿ. ದರ್ಶನಕ್ಕೆ ಆದರೆ ಇವಾಗ ಹೋಗ್ತೀವಿ ಒಂದ್ಸರಿ. ಆಗಿಲ್ಲ ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗಿ ದರ್ಶನ ಮಾಡ್ತೀವಿ. ಫ್ರೆಂಡ್ಸ್, ಬಸ್ ಸ್ಟಾಪಿಂದ ಇಳಿದು ಬರ್ತಿದ್ದಂಗೆ ಇಲ್ಲಿ ಲೆಫ್ಟಿಗೆ ಈ ಕಡೆಗೆ ಹೋದರೆ ಇಕ್ಕರೆ ಕೊಟ್ಟಿರಲ್ಲ, ಇದು ಇಕ್ಕಡೆ ಕೊಟ್ಟಿರೋ ದೇವಸ್ಥಾನ, ಅಕ್ಕರೆ ಕೊಟ್ಟಿಯೂರು ಎರಡು ಮಧ್ಯದಲ್ಲಿ ಇಲ್ಲಿ ಮೇನ್ ರೋಡೇ ಇದೆ. ಇವಾಗ ನಾವು ಫಸ್ಟು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮೇನ್ ಎಂಟ್ರೆನ್ಸ್ ಇದು. ನಾವಿಲ್ಲೇನು ನೋಡ್ತಿದ್ದೀವಲ್ಲ, ಇದು ಬಿದಿರು ಕಡ್ಡಿನಲ್ಲಿ ಮಾಡಿರೋದು. ಇದ್ರ ಹೆಸರು ಒಡಪ್ಪು ಅಂತ ಕರೀತಾರೆ. ಇದನ್ನೇನಾದರೂ ನಾವು ತಗೊಬಂದು ಮನೆಗೆ ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ವರ್ಷಕ್ಕೊಂದ್ಸರಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇದನ್ನು ತೊಗೊಂಡೋಗಿ ಮನೆಗೆ ಕಟ್ತಾರೆ. ನೆಕ್ಸ್ಟ್ ಇಯರ್ ಮತ್ತೆ ಬಂದಮೇಲೆ ಅದನ್ನು ಚೇಂಜ್ ಮಾಡಿ ಮತ್ತೆ ಹೊಸ ತೊಗೊಂಡೋಗಿ ಮನೆಗೆ ಕಟ್ತಾರೆ. ಈ ಕಡೆ ಎಲ್ಲ ಅಂಗಡಿಗಳಿದ್ದಾವೆ. ಐಸ್ ಕ್ರೀಮ್ ಹತ್ರ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಶಿವ ಐಸ್ ಕ್ರೀಮು, ಸ್ನ್ಯಾಕ್ಸು, ಚಾಟ್ಸು ಎಲ್ಲನೂ ಕನ್ಫ್ಯೂಷನ್ನೇ ಆಗಲ್ಲ. ಬಸ್ ಸ್ಟಾಪ್ ಪಕ್ಕದಲ್ಲೇ ಬಂದರೆ ದಾರಿಗೆ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಿ. ನಾವೇನಾದರೂ ಪಂಚೆ ಏನಾದ್ರು ತೊಗೊಬಂದಿಲ್ಲ, ಮರ್ತಿದ್ದೀವಿ, ಮತ್ತು ವೇಲು ಹೆಣ್ಮಕ್ಳು ಯೂಸ್ ಮಾಡೋ ವೇಲ್ ಏನಾದ್ರು ತೊಗೊಬಂದಿಲ್ಲ ಅಂದರೆ ಬಟ್ಟೆಗಳು ನಮಗಿಲ್ಲೇ ಸಿಗ್ತವೆ, ತೊಗೋಬೋದು. ಇದಕ್ಕೆ ಪಂಚೆ ಮತ್ತು ವೇಲ್ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ಬರಬೇಕು. ಸ್ಯಾರಿ ಅಥವಾ ಚೂಡಿದಾರು, ದುಪಟ್ಟ ಇರಬೇಕು. ಗಂಡು ಮಕ್ಕಳೆಲ್ಲ ಪಂಚೆ ಹಾಕಿರಲೇಬೇಕು, ಕಂಪಲ್ಸರಿ. ಸೊ ಅದರಿಂದ ಏನಾದರೂ ತೊಗೊಬಂದಿಲ್ಲ, ಮರ್ತಿದ್ದೀವಿ ಅಂತಂದರೆ ಇಲ್ಲೇ ಸಿಗುತ್ತೆ, ಇಲ್ಲೇ ಹಾಕ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಬೋದು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಬಾವಲಿ ನದಿ ಕೆಳಗಡೆ ಹರಿತಾ ಇದೆ. ಎಂಟ್ರೆನ್ಸಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವಿನ್ನು ಇವಾಗ ಹೋಗ್ತಾ ಇದ್ದೀವಿ. ನೀರು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಕಡಿಮೆ ಇರೋದು. ನೋಡಿ ನೀವೇ. ಕೆಳಗಡೆ ಹೋಗಿ ತಲೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ದರ್ಶನಕ್ಕೆ ಹೋಗ್ಬಿಡೋಣ. ನೋಡಿ, ಇದೇ ಬಾವಲಿ ನದಿ. ಬೇಕಾದ್ರೆ ನಾವಿಲ್ಲೇ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೋದು. ಇಲ್ಲ ಅಂತಂದರೆ ಅಲ್ಲೇ ವಾಶ್ರೂಮ್ಸ್ ಇದ್ದಾವೆ, ಅಲ್ಲೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಲಗ್ಗೇಜ್ ಕೌಂಟ್ರಸ್ ಇದೆ, ಲಗ್ಗೇಜ್ ಇಟ್ಬಿಟ್ಟು ಸ್ಲಿಪ್ಪರ್ಸ್ ಇದ್ದಾವೆ, ಸ್ಲಿಪ್ಪರ್ಸ್ ಇಡೋಕ್ಕೆ ಜಾಗನೂ ಇದೆ, ಇಟ್ಬಿಟ್ಟು ಹೋಗ್ಬೋದು. ನಾವಿಲ್ಲೇ ತಲೆ ಮೇಲೆ ನೀರು ಹಾಕ್ಕೊಂಡು ದರ್ಶನಕ್ಕೆ ಜನ ಕಮ್ಮಿ ಇದ್ದಾರೆ ಅಂದ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಒಂದು ಕಲ್ಲಿಂದ ಒಂದು ಕಲ್ಲನ್ನು ಹಿಂಗೆ ತೇದ್ರೆ ವಿಭೂತಿ, ಗಂಧ, ರಕ್ತಚಂದನ ಎಲ್ಲ ಸಿಗುತ್ತೆ ಅಂತಾರೆ. ನಾನು ಮಾಡ್ತೀನಿ ಈಗ.
ನದಿಯಲ್ಲಿ ತಲೆ ಮೇಲೆ ನೀರು ಸುಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿ ಬರೋದು. ಒಂದು ಕಲ್ಲಿಂದ ಇನ್ನೊಂದು ಕಲ್ಲಲ್ಲಿ ಉಜ್ಜಿದ್ರೆ ವಿಭೂತಿ ಬರುತ್ತೆ ಅಂತ ಹೇಳಿದ್ದಾರೆ. ವಿಭೂತಿ, ಗಂಧ, ರಕ್ತಚಂದನ ಏನು ಬರುತ್ತೆ ನೋಡೋಣ, ಉಜ್ತೀನಿ. ವಿಭೂತಿನಾ? ಹಾಂ, ವಿಭೂತಿ ಬಂದಿದೆ. ಇದನ್ನು ತಗೊಂಡು ಓಂ ನಮಃ ಶಿವಾಯ ಅಂತ ಹಣೆಗೆ ಹಚ್ಕೊಂಡು, ದೇವರೇ ಕಾಪಾಡಪ್ಪ, ನನ್ನ ಮಗುಗೆ ಒಳ್ಳೇದು ಮಾಡಪ್ಪ. ನಿಮ್ಗೇನು ಸಿಕ್ತು? ನಿಮಗೂ ವಿಭೂತಿನಾ? ಶಿವ ಒಳ್ಳೇದು ಮಾಡಲಿ. ಜನ ನೋಡ್ರಿ ಎಷ್ಟು ಜನ ಬರ್ತಾ ಇದ್ದಾರೆ. ಈಗ ಆಗಲೇ ಕಡಿಮೆ ಇದ್ದರು, ಅಪ್ಪಾರ ಎಷ್ಟು ಜಾಸ್ತಿ ಆಗಿಬಿಡ್ತಾರೆ. ಬೇಗ ಹೋಗಿ ದರ್ಶನ ಮಾಡಿಬಿಡೋಣ. 2 ಸರಿ ದರ್ಶನ ಮಾಡಬೇಕು ಅನ್ನೋ ಆಸೆ. ತುಂಬ ದೂರದಿಂದ ಬಂದಿದ್ದೀವಿ. ಶಿವನ ದರ್ಶನ 2 ಸರಿ ಮಾಡಿದ್ರೆ ಅದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ, ಅಂದರೆ ನೈಟೆಲ್ಲ ಇಲ್ಲೇ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ನೋಡಿದ್ಮೇಲೆ ಜನ ಕಡಿಮೆ ಇದ್ದಾರೆ. ಇವಾಗ ಒಂದು ಸರಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಒಳಗಡೆ ಹೆಂಗಿದೆಯೋ ಗೊತ್ತಿಲ್ಲ ಸಿಚುವೇಶನ್ನು. ಪ್ರೆಸೆಂಟ್ ಸಿಚುವೇಶನ್ನು ಈ ರೀತಿ ಇದೆ ಔಟ್ಸೈಡಿಂದ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸ್ಲಿಪ್ಪರು, ಲೆಗ್ಗೇಜು ಏನೇ ಇದ್ದರೂ ನೀವು ಇಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಸ್ಲಿಪ್ಪರ್ಗೆ ಒಂದು ಪೇರ್ಗೆ 10 ರೂಪೀಸ್ ತೊಗೋತಾರೆ. ಬ್ಯಾಗ್ಸ್ಗೆ ಒಂದು ಬ್ಯಾಗ್ಗೆ 30 ರೂಪೀಸು. ಇಲ್ಲ ನಾವು ತೊಗೊಂಡು ಹೋಗ್ತೀವಿ ಅನ್ನೋರೆಲ್ಲ ಕೆಲವರು ತೊಗೊಂಡೋಗಿ ದರ್ಶನಕ್ಕೆ ಹೋಗ್ತಿದ್ದಾರೆ. ನೋಡಿ, ಇದೇ ದರ್ಶನದ ಸಾಲು. ನಾವೆಲ್ಲ ಅಲ್ಲೇ ಕೈ ಕಾಲು ತೊಳ್ಕೊಂಡು ಬಂದ್ಬಿಟ್ವಿ. ನೋಡಿ, ಇಲ್ಲಿ ಸ್ನಾನನೇ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ನಾನ ಮುಳುಗಿ ಮಾಡಿ ಅಲ್ಲಿದೆ ವಾಶ್ರೂಮ್, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು. ನಮಗೆ 2 ವೇ ಇದೆ ದರ್ಶನ ಮಾಡೋದಕ್ಕೆ. ನೋಡಿ, ಇದೊಂದು ಈ ಸರ್ತಿ ಸಾಲಲ್ಲಾದರೂ ಹೋಗ್ಬೋದು, ಅಥವಾ ಇಲ್ಲಿ ನೀರಿನಲ್ಲಾದರೂ ಹಿಂಗೆ ನಡ್ಕೊಂಡು ಹೋಗ್ಬೋದು. ನಾವು ಅಲ್ಲೋಗೋಣ, ಮೇಲೆ ಹೋಗೋಣ. ದರ್ಶನ ಸರತಿ ಸಾಲು ನೋಡಿ, ಜನ ಯಾರು ಇಲ್ಲ. ವಾಹ್, ನಮ್ಮ ಅದೃಷ್ಟ ಚೆನ್ನಾಗಿದೆ. ಶಿವ 2 ಸರಿ ದರ್ಶನ ಕೊಡ್ತಾನೆ ನಮಗೆ. ಸೂಪರು. ನೋಡಿ, ಆ ಕಡೆ ಒಂದು ಸಾಲು ಕೆಳಗಡೆ ನಡ್ಕೊ ಬರ್ತಾ ಇದ್ದಾರೆ. ಆ ಸಾಲಿನಲ್ಲಿ ಬಂದರೆ ಸ್ವಲ್ಪ ದೂರದಿಂದ ದೇವ್ರ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಈ ಸಾಲಲ್ಲಿ ಹೋದರೆ ಹತ್ತಿರದಿಂದ ದೇವ್ರು ನೋಡ್ಕೊಂಡು ಬರ್ಬೋದು. ಅದಕ್ಕೆ ಇದರಲ್ಲೇ ಹೋಗ್ತಾ ಇದ್ದೀವಿ. ಇನ್ನು ಈ ದೇವಾಲಯದ ಇತಿಹಾಸ ನೋಡೋದಾದರೆ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟವಾದ ಅರಣ್ಯದಲ್ಲಿರುವ ಕೊಟ್ಟಿಯೂರು ಮಹಾದೇವ ದೇವಸ್ಥಾನವು ಪುರಾಣ ಪ್ರಸಿದ್ಧ ಹಾಗೂ ವರ್ಷದಲ್ಲಿ ಕೇವಲ 27ರಿಂದ 28 ದಿನಗಳ ಕಾಲ ಮಾತ್ರ ತೆರೆಯುವ ಅದ್ಭುತ ಶ್ರದ್ಧಾ ಕೇಂದ್ರವಾಗಿದೆ. ದಕ್ಷ ಬ್ರಹ್ಮನು ನಡೆಸಿದ ಯಾಗದಲ್ಲಿ ಸತೀದೇವಿ ಆತ್ಮಾಹುತಿ ಮಾಡಿಕೊಂಡ ಸ್ಥಳವೇ ಕೊಟ್ಟಿಯೂರು ಎಂದು ನಂಬಲಾಗಿದೆ. ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿ ಅಂದರೆ ಪಾರ್ವತಿ ದೇವಿಯ ತಂದೆ ಶಿವನನ್ನು ಅವಮಾನಿಸಿ ಈ ಸ್ಥಳದಲ್ಲಿ ಮಹಾಯಾಗವೊಂದನ್ನು ಆಯೋಜಿಸಿದನು. ಶಿವನು ತನ್ನ ಸತಿಗೆ ಹೇಳ್ತಾನೆ, ನೀನು ಆ ಮಹಾಯಾಗಕ್ಕೆ ಹೋಗಬೇಡ ಅಂತ. ಎಷ್ಟು ಹೇಳಿದರೂ ಪಾರ್ವತಿ ದೇವಿ ಕೇಳದೆ ಆ ಯಾಗಕ್ಕೆ ಹೊರಡ್ತಾಳೆ. ತನ್ನ ಪತಿಗೆ ಆಹ್ವಾನವಿಲ್ಲದ ಯಾಗಕ್ಕೆ ತೆರಳಿದ ಸತೀದೇವಿಗೆ ಆ ಮಹಾಯಾಗದಲ್ಲಿ ದಕ್ಷನು ಎಲ್ಲರ ಮುಂದೆಯೇ ಅವಮಾನ ಮಾಡ್ತಾನೆ. ಮನನೊಂದ ಆಕೆ ಯೋಗಾಗ್ನಿಯಲ್ಲಿ ಆತ್ಮಾಹುತಿ ಮಾಡಿಕೊಂಡಳು. ಸತಿಯ ಆತ್ಮಾಹುತಿಯಿಂದ ಕೋಪಿತಗೊಂಡ ಶಿವನು ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿದನು. ವೀರಭದ್ರನು ದಕ್ಷನ ಯಾಗಶಾಲೆಯನ್ನು ಧ್ವಂಸಗೊಳಿಸಿ ದಕ್ಷನ ರುಂಡವನ್ನು ಚೆಂಡಾಡಿದನು. ನಂತರ ಶಿವನು ಇಲ್ಲಿಗೆ ಆಗಮಿಸಿ ವೀರಭದ್ರನ ಕೋಪವನ್ನು ಶಮನಗೊಳಿಸಿ ತಪಸ್ಸನ್ನು ಆಚರಿಸಿದನು. ಈ ಪವಿತ್ರ ಸ್ಥಳದಲ್ಲಿ ಶಿವಲಿಂಗವು ತಾನಾಗಿಯೇ ಉದ್ಭವಿಸಿತು ಎಂದು ಹೇಳಲಾಗುತ್ತದೆ. ಕೊಟ್ಟಿಯೂರು ದೇವಾಲಯವು ಬಾವಲಿ ನದಿಯ 2 ದಡದಲ್ಲಿವೆ. ಇಕ್ಕರೆ ಕೊಟ್ಟಿಯೂರು ಪಶ್ಚಿಮ ದಡ ದೇವಸ್ಥಾನವು ವರ್ಷವಿಡೀ ತೆರೆದಿರುತ್ತೆ. ಆದರೆ ವೈಶಾಖ ಮಹೋತ್ಸವ ನಡೆಯುವ ಅಕ್ಕರೆ ಕೊಟ್ಟಿಯೂರು ಅಂದರೆ ಪೂರ್ವ ದಡದಲ್ಲಿ ಇರುವ ದೇವಾಲಯವು ವರ್ಷದಲ್ಲಿ ಕೇವಲ 27ರಿಂದ 28 ದಿನಗಳ ಕಾಲ ಮಾತ್ರ ತೆರೆಯಲಾಗುತ್ತದೆ.
ಈ 28 ದಿನಗಳ ಕಾಲ ಮಾತ್ರ ತೆರೆಯುವ ಈ ದೇವಾಲಯದಲ್ಲಿ ಮೊದಲ 4 ದಿನಗಳು ಮತ್ತು ನಂತರ ಕೊನೆಯ 4 ದಿನಗಳು ಅಲ್ಲಿ ಲೇಡೀಸ್ಗೆ ಅಲೋ ಇರೋದಿಲ್ಲ. ವೈಶಾಖ ಮಹೋತ್ಸವ ಈ ವಾರ್ಷಿಕ ಉತ್ಸವವು ಸಾಮಾನ್ಯವಾಗಿ ಮೇ ಅಥವಾ ಜೂನ್ ತಿಂಗಳಲ್ಲಿ ಆರಂಭಗೊಂಡು ಜುಲೈ ತಿಂಗಳವರೆಗೆ ನಡೆಸಲಾಗುತ್ತದೆ. ಈ ಸಮಯದಲ್ಲಿ ತಾತ್ಕಾಲಿಕ ಯಾಗಶಾಲೆಯನ್ನು ನಿರ್ಮಿಸಿ ಪೂಜೆಗಳನ್ನು ಮಾಡಲಾಗುತ್ತದೆ. ನೈಯಟ್ಟಂ ಮತ್ತು ಎಳನೀರತ್ತಂ ಇದಕ್ಕೇನು ಅರ್ಥ ಅನ್ನೋದು ನೋಡೋದಾದರೆ, ವೈಶಾಖ ಮಹೋತ್ಸವದ ಸಮಯದಲ್ಲಿ ಶಿವಲಿಂಗಕ್ಕೆ ಸಾವಿರಾರು ಲೀಟರ್ ತುಪ್ಪದಿಂದ ಅಭಿಷೇಕ ಮಾಡಲಾಗುತ್ತದೆ. ಈ ಧಾರ್ಮಿಕ ಆಚರಣೆಯನ್ನು ನೈಯಟ್ಟಂ ಎನ್ನುತ್ತಾರೆ. ಕೊನೆಯಲ್ಲಿ ಎಳನೀರಿನಿಂದ ಅಭಿಷೇಕ ಮಾಡುವುದರೊಂದಿಗೆ ಉತ್ಸವವು ಸಂಪನ್ನಗೊಳ್ಳುತ್ತದೆ. ಈ ಪ್ರದೇಶದಲ್ಲಿ ಎಲ್ಲ ಸಮುದಾಯದವರು ಸೇರಿ ಅದ್ದೂರಿಯಿಂದ ಮಾಡುವ ಆಚರಣೆಯೇ ವೈಶಾಖ ಮಹೋತ್ಸವ. ಅದರಲ್ಲಿ 3 ಸಮುದಾಯದವರು ಅಂದರೆ ಒಂದು ಸಮುದಾಯದವರು ದೇವರನ್ನು ಪೂಜಿಸಿದರೆ ಮತ್ತೊಂದು ಸಮುದಾಯದವರು ತುಪ್ಪವನ್ನು ದೇವರಿಗೆ ತಂದುಕೊಡ್ತಾರೆ. ಇನ್ನೊಂದು ಸಮುದಾಯದವರು ಎಳನೀರನ್ನು ಅಂದರೆ ತಮ್ಮ ತಮ್ಮ ಊರುಗಳಿಂದ ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಬಂದು ದೇವರಿಗೆ ಇದನ್ನು ಅರ್ಪಿಸೋದು. ಈ ಕ್ಷೇತ್ರವು ಸುಮಾರು 80 ಎಕರೆಗಳನ್ನು ಒಳಗೊಂಡಿರುವ ಪವಿತ್ರ ತೋಪಿನ ನಡುವೆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿದೆ. ಗರ್ಭಗುಡಿ ಆರೋಗ್ಯ ಮಂದಿರವಿಲ್ಲದ ಕಾರಣ ಸತೀದೇವಿಯು ತನ್ನನ್ನು ತಾನು ದಹನ ಮಾಡಿಕೊಂಡ ಸ್ವಯಂಭೂ ಲಿಂಗದ ಪಕ್ಕದಲ್ಲಿರುವ ಎತ್ತರದ ವೇದಿಕೆಯಾದ ಅಮ್ಮರಕ್ಕುಲೋತ್ತರದಲ್ಲಿ ಸತಿಯನ್ನು ಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಇದು ಶಕ್ತಿ ಪೀಠಗಳ ಮೂಲ ದೇವಾಲಯ ಎಂದು ನಂಬಲಾಗಿದೆ. ಈ ದೇವಾಲಯವು ಹಳೆಯ ರಚನೆಗೆ ಹೆಸರುವಾಸಿಯಾಗಿದ್ದು, ದೇವಾಲಯದ ಹಳೆಯ ಪದ್ಧತಿಗಳು ಮತ್ತು ಸಂಪ್ರದಾಯಗಳಿಗೆ ತೊಂದರೆಯಾಗದಂತೆ ನವೀಕರಿಸಲಾಗಲಿಲ್ಲ. ಇಲ್ಲಿ ಹಬ್ಬದ ವಿಧಿವಿಧಾನಗಳು ಮತ್ತು ಆಚರಣೆಗಳು ಶೈವ, ವೈಷ್ಣವ, ಶಕ್ತೇಯ ಕೋಮು ಸಾಮರಸ್ಯದ ಸಂಕೇತವಾಗಿದೆ. ರೋಹಿಣಿ ಆರಾಧನೆ ವೈಶಾಖ ಮಹೋತ್ಸವದ ಸಮಯದಲ್ಲಿ ಪವಿತ್ರ ಆಚರಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಲ್ಲಿ ಕುರುಮತ್ತೂರು ಎಂಬ ವೈಷ್ಣವ ಕುಟುಂಬದ ಮುಖ್ಯಸ್ಥನು ಸ್ವಯಂಭೂ ಲಿಂಗಕ್ಕೆ ಆಲಿಂಗನ ಪುಷ್ಪಾಂಜಲಿ ನಡೆಸುತ್ತಾನೆ. ಇದು ಶಿವ ತನ್ನ ಪ್ರೀತಿಯ ಪತ್ನಿ ಸತೀದೇವಿಯ ಸುಟ್ಟ ಮೃತ ದೇಹವನ್ನು ಕಂಡು ತೀವ್ರ ದುಃಖದಲ್ಲಿದ್ದ ಶಿವನನ್ನು ಸಮಾಧಾನಪಡಿಸಲು ಶಿವನನ್ನು ಅಪ್ಪಿಕೊಂಡ ಸ್ಮರಣಾರ್ಥವಾಗಿದೆ. ನೀವೇನಾದರೂ ಈ ದೇವಾಲಯಕ್ಕೆ ಹೋಗೋ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ ವೀಕ್ ಡೇಸಲ್ಲಿ ಹೋಗಿ. ವೀಕೆಂಡಲ್ಲಿ ಏನಾದರೂ ನೀವು ಹೋಗ್ತೀನಿ ಅಂದರೆ ತುಂಬಾ ರಶ್ ಇರುತ್ತೆ. ನಾವು ಹೋಗಿದ್ದು ನೋಡಿ, ಈ ಟೈಮ್ ಬಂದು ಸಂಡೇ ಈವ್ನಿಂಗು, ಸೊ ಅಷ್ಟು ಜನ ಇರಲಿಲ್ಲ. ಅದೇ ಸ್ಯಾಟರ್ಡೆ ಮಾರ್ನಿಂಗಿಂದ ಸಂಡೇ ಈವ್ನಿಂಗ್ ತನಕ ಆದರೆ ತುಂಬಾ ರಶ್ ಇರುತ್ತೆ. ದೇವರ ದರ್ಶನ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಇಲ್ಲಿನ ಮತ್ತೊಂದು ಆಚರಣೆ ಅಂತ ಹೇಳಿದ್ರೆ, ಈಗ ಸಮಯ ರಾತ್ರಿ 8 ಗಂಟೆ ಆಗಿದೆ. ಈ ಸಮಯದಲ್ಲಿ ಆನೆಗಳನ್ನ ಕರ್ಕೊಬರ್ತಾರೆ, 2 ಆನೆ. ಈ ಆನೆ ಸುತ್ತ ಪ್ರದಕ್ಷಿಣೆ ಆಗ್ತಾರೆ. ದೇವಸ್ಥಾನದ ಸುತ್ತ 7 ಪ್ರದಕ್ಷಿಣೆ ಬರುತ್ತೆ. ಆ ಪ್ರದಕ್ಷಿಣೆ ಬರೋ ಸಮಯದಲ್ಲಿ ಅಲ್ಲಿ ನಿಂತು ಏನೋ ಪೂಜೆ ಮಾಡ್ತಾರೆ. ಆ ವಿಧಿವಿಧಾನಗಳ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಇಲ್ಲ, ಸೊ ನಾವು ಹೇಳೋಕ್ಕಾಗೋದಿಲ್ಲ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆ ಆನೆಗಳು ಪ್ರದಕ್ಷಿಣೆ ಆಗ್ತಾ ಇರಬೇಕಾದ್ರೆ ನೋಡೋದಕ್ಕೆ. ಈ 2 ಆನೆಗಳ ಮೇಲೆ 2 ದೇವರ ಮೂರ್ತಿಗಳನ್ನು ಇಟ್ಟು ಪ್ರದಕ್ಷಿಣೆ ಬರೋದು. ಒಂದು ಮೂರ್ತಿ ಬಂದು ಶಿವನದ್ದು, ಮತ್ತೊಂದು ಮೂರ್ತಿ ಪಾರ್ವತಿ ದೇವಿಯದಾಗಿರುತ್ತೆ. ಈ ಆನೆಗಳ ಪ್ರದಕ್ಷಿಣೆ ಮುಗಿದ ಮೇಲೆ ಇಲ್ಲಿ ಇನ್ನೂ ಒಂದು ರೀತಿ ಆಚರಣೆ ಮಾಡ್ತಾರೆ.
ಈ ಪೂಜೆ ನಡೆಯೋ ಸಮಯದಲ್ಲಿ ಯಾರೂ ಮಾತಾಡೋಂಗಿಲ್ಲ, ತುಂಬ ನಿಶಬ್ದವಾಗಿ ಇರಬೇಕು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಂದು 3 ಅವರ್ಸಲ್ಲೆಲ್ಲನೂ ದರ್ಶನ ಆಗುತ್ತೆ, ಆಯಿತು ನಮಗೆ. ಮತ್ತು ಇನ್ನು ಹತ್ರದಿಂದ ಹೋಗೋದು ಒಂದು ಇದೆಯಲ್ಲ ಸಾಲು, ಅದರಲ್ಲಿ ಒಂದು 1/2 ಅವರ್ಗೆಲ್ಲ ದರ್ಶನ ಆಗುತ್ತೆ. ನೈಟ್ ಸ್ಟೇ ಆಗೋಕ್ಕೆ ನೋಡಬೇಕಾದ್ರೆ ಇಲ್ಲೇ ಸ್ಟೇ ಆಗ್ಬೋದು. ಎಲ್ಲ ಮಲಗಿದ್ದಾರೆ, ಇಲ್ಲಿ ಮಲ್ಕೋಬೋದು. ರೂಮ್ಸ್ ಸಿಕ್ಕಿಲ್ಲ ಅಂತಂದರೆ ನೈಟ್ ಇಲ್ಲೇ ಸ್ಟೇ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಬೇಕಾದರೆ ಬೆಳಗ್ಗೆ ಇನ್ನೊಂದು ಸರಿ ದರ್ಶನಕ್ಕೆ ಹೋಗ್ಬೋದು. ಆನೆ ಎಲ್ಲ ಸುತ್ತಿದ್ದಾಯಿತು. 8 o'clock ಸಂಜೆ 8 o'clockಗೆ ಆನೆ ಸುತ್ತುತ್ತೆ, ಅಂದರೆ ಪ್ರದಕ್ಷಿಣೆ ಬರುತ್ತೆ. ಮತ್ತು ಮಾರ್ನಿಂಗು 4 o'clockಗೆ ಒಂದು ಸರಿ ಪ್ರದಕ್ಷಿಣೆ ಬರುತ್ತೆ. ಬೆಳಗ್ಗೆ ದರ್ಶನ 3 o'clock ಅಂತ ಹೇಳಿದ್ದಾರೆ. ಮತ್ತು ಎಳನೀರು ಆಟಮ್ ಅಂತ, ಅಂದರೆ ಎಳನೀರನ್ನ ತೊಗೊಂಬಂದಿರ್ತಾರಲ್ಲ ಅದರಲ್ಲೇನೋ ಪೂಜೆ ಮಾಡ್ತಾರೆ ಬೆಳಗ್ಗೆ. ಅದು ಏನು ಅಂತ ನೋಡೋಣ ಬೆಳಗ್ಗೆ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವು, ಏನಾದರೂ ತಿಂದ್ಬಿಟ್ಟು. ಮಾರ್ನಿಂಗು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಕೊಡ್ತೀವಿ. ಬಸ್ ಸ್ಟಾಪು ಪಕ್ಕದಲ್ಲೇ ಇಕ್ಕರೆ ಕೊಟ್ಟಿರೋ ದೇವಾಲಯಕ್ಕೆ ಹೋಗೋ ಮಾರ್ಗದಲ್ಲೇ ನಮಗೆ ಸ್ಟೇ ಆಗೋಕ್ಕೆ ಜಾಗ ಇರೋದು, ಅಂದರೆ ಓಪನ್ ಪ್ಲೇಸ್ ಅದು. ಸೊ ನಮಗೇನಾದರೂ ರೂಮ್ಸ್ ಸಿಕ್ಕಿಲ್ಲ ಅಂತಂದರೆ ಅಲ್ಲೇ ಸ್ಟೇ ಆಗ್ಬೋದು, ಯಾವ ಭಯನೂ ಇಲ್ಲ. ನಿಮಗೇನಾದರೂ ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಬೇಕು ಅಂತಂದರೆ ಕೊಟ್ಟಿಯೂರು ನಿಯರ್ ಬೈ ರೂಮ್ಸ್ ಅಂತ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅಲ್ಲಲ್ಲಿ ಪೋಸ್ಟರ್ಸ್ ಹಾಕಿರ್ತಾರೆ ರೂಮ್ಸ್ ಅವೈಲಬಲ್ ಅಂತ, ಅಲ್ಲಿ ಹೋಗಿ ವಿಚಾರಿಸಿ ನೀವು ಬೇಕಾದರೆ ಸ್ಟೇ ಆಗ್ಬೋದು. ಈಗ ಬೆಳಿಗ್ಗೆ 2 ಗಂಟೆ ಸಮಯ. ನಾವು ಇಲ್ಲೇ ವಾಶ್ರೂಮ್ಸ್ ಎಲ್ಲ ಇದೆ, ಬೇಕಾದರೆ ನಾವು ವಾಶ್ರೂಮ್ ಹತ್ರ ಹೋಗಿ ಟ್ಯಾಪ್ಸ್ ಎಲ್ಲ ಇದೆ, ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಈ ನದಿ ನೀರಿನಲ್ಲೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೋದು. ಈಗ ನಾವು ಹೋಗ್ತಾ ಇದ್ದೀವಿ, ಹೋಗಿ ಸ್ನಾನ ಮಾಡಿಕೊಂಡು ನಂತರ ದರ್ಶನಕ್ಕೆ ಹೋಗ್ತೀವಿ. 3 ಗಂಟೆ ಅಷ್ಟೊತ್ತಿಗೆಲ್ಲ ದರ್ಶನದ ಕ್ಯೂಗೆ ಬಂದ್ವಿ. ಹೆಂಗೋ ಬೇಗ ಬಂದಿದ್ದೀವಪ್ಪ ದರ್ಶನ ಮಾಡ್ಕೊಂಬಿಡೋಣ ಅಂತ. ಇಲ್ಲಿ ಬಂದು ನೋಡ್ತೀವಿ ರಶ್ಶು ಎಷ್ಟು ಉದ್ದ ಕ್ಯೂ ನಿಂತಿದೆ ಆಲ್ರೆಡಿ ಅಂತಂದರೆ, ಯಪ್ಪ ಇವರೆಲ್ಲ ಇನ್ನೆಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಬಂದರೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಈ ದೇವಾಲಯದ ದರ್ಶನಕ್ಕೆ ಬರೋಕ್ಕೆ ನಮಗೆ 3 ಮಾರ್ಗವಾಗಿ ಬರಬಹುದು. ಅದು ನದಿ ಮಾರ್ಗವಾಗಿಯೇ ಬರೋದಕ್ಕೆ 3 ಲೈನ್ಸ್ ಇರುತ್ತೆ. ನೋಡಿಕೊಂಡು ಯಾವ ಕಡೆ ರಶ್ ಕಮ್ಮಿ ಇದ್ದಾರೋ ಆ ಕಡೆ ನೋಡಿಕೊಂಡು ಬನ್ನಿ. ನೋಡಿ ಇದೇ ಸ್ವಯಂಭೂ ಲಿಂಗ ದರ್ಶನ. ಹತ್ತಿರದಿಂದ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಸೊ ಅದರಿಂದ ನಾವು ದೂರದಿಂದ ಝೂಮ್ ಹಾಕಿರೋದು. ಮೊಬೈಲ್ ಏನಾದರೂ ತೆಗೆದಿದ್ದೀವಿ ಅಂದರೆ ನೀರು ಹೆಚ್ಚಿಬಿಡ್ತಾರಷ್ಟೇ. ದೇವರ ಮೂರ್ತಿಯನ್ನು ನೋಡೋದಾದರೆ ನೋಡಿ ಈ ರೀತಿ ಇದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. 3 ಗಂಟೆಗೆ ನಾವು ದರ್ಶನದ ಕ್ಯೂಗೆ ಬಂದಿದ್ದಕ್ಕೆ ಬೆಳಗ್ಗೆ 7 ಗಂಟೆ ಆಯಿತು, ಅಂದರೆ 4 hour ಆಯಿತು ನಮ್ಗೆ ದರ್ಶನ ಆಗೋಕ್ಕೆ. ದರ್ಶನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಮಗೆ ಅಲ್ಲೇ ತೇದಿರೋಂತಹ ಗಂಧ ಕೊಡ್ತಾರೆ ಪ್ರಸಾದ ರೀತಿ. ನಂತರ ಅಲ್ಲಲ್ಲಿ ಶೆಡ್ಡುಗಳನ್ನು ಹಾಕಿರ್ತಾರೆ, ಅಲ್ಲೇ ಪ್ರಸಾದ ಊಟನೂ ಕೊಡ್ತಿರ್ತಾರೆ. ನಾವು ಬೇಕಾದರೆ ತಿನ್ಕೊಂಡು ಅನ್ನದಾನಕ್ಕೆ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬಹುದು. ಇನ್ನೊಂದು ದರ್ಶನಕ್ಕೆ ಸರತಿ ಸಾಲಿರುತ್ತೆ, ಅದು 1,000 ರೂಪಾಯಿ ಕೊಟ್ಟು ಹೋಗೋವಂಥದ್ದು. ಅದು ನಾವು ಅನ್ನದಾನಕ್ಕೆ ಏನಾದರೂ 1,000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಈ 28 ದಿನಗಳ ಕಾಲ ನಡೆಸಿದಂತಹ ಪೂಜಾ ವಿಧಿವಿಧಾನಗಳನ್ನು ಮುಗಿದ ಮೇಲೆ ದೇವಾಲಯ ನೋಡಿ ಈ ರೀತಿ ಇರುತ್ತೆ. ಮುಂದಿನ ವರ್ಷ ವೈಶಾಖ ಮಾಸದಲ್ಲಿ ಹೊಸ ತೆಂಗಿನ ಗರಿಗಳಿಂದ ಚಪ್ರ ರೀತಿ ಹಾಸಿ ಮತ್ತೆ ಪೂಜಾ ವಿಧಿವಿಧಾನಗಳನ್ನು ಶುರು ಮಾಡ್ತಾರೆ. ಅಕ್ಕರೆ ಕೊಟ್ಟಿಯೂರು ದೇವಾಲಯದ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇಕ್ಕರೆ ಕೊಟ್ಟಿಯೂರು ದೇವಾಲಯದ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಏನಂದರೆ ಅಕ್ಕರೆ ಕೊಟ್ಟಿಯೂರು ದೇವಾಲಯದ ದರ್ಶನದ ಸಮಯದಲ್ಲಿ ಇಕ್ಕರೆ ಕೊಟ್ಟಿಯೂರು ದೇವಾಲಯದ ದರ್ಶನಕ್ಕೆ ಕ್ಲೋಸ್ ಮಾಡಿರ್ತಾರೆ. ಇಕ್ಕರೆ ಕೊಟ್ಟಿಯೂರು ದೇವಾಲಯದ ದರ್ಶನ ಏನಾದರೂ ಮಾಡ್ತಿದ್ರೆ ಅಕ್ಕರೆ ಕೊಟ್ಟಿಯೂರಿನಲ್ಲಿ ದರ್ಶನಕ್ಕೆ ಕ್ಲೋಸ್ ಮಾಡಿರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಇಕ್ಕರೆ ಕೊಟ್ಟಿಯೂರಿನ ದೇವಾಲಯದಲ್ಲಿರುವ ಮೂರ್ತಿಗಳನ್ನೇ ತೆಗೆದುಕೊಂಡೋಗಿ ಆನೆ ಮೇಲೆ ಇಟ್ಟು ಪ್ರದಕ್ಷಿಣೆ ಮಾಡುವಂಥದ್ದು. ಸೊ ಅದರಿಂದ
ಇಕ್ಕರೆ ಕೊಟ್ಟೂರಿನಲ್ಲಿ ದೇವಸ್ಥಾನ ಓಪನ್ ಇದ್ದಾಗ ಅಕ್ಕರೆ ಕೊಟ್ಟೂರು ಕ್ಲೋಸ್ ಮಾಡಿರ್ತಾರೆ. ಅಕ್ಕರೆ ಕೊಟ್ಟೂರು ದೇವಸ್ಥಾನ ದರ್ಶನಕ್ಕೆ ಓಪನ್ ಇದ್ದಾಗ ಇಕ್ಕರೆ ಕೊಟ್ಟೂರು ದೇವಾಲಯ ಕ್ಲೋಸ್ ಮಾಡಿರ್ತಾರೆ. ಫ್ರೆಂಡ್ಸ್, ಫೈನಲಿ ಕೊಟ್ಟೂರು ಟೆಂಪಲ್ಲು ಎಲ್ಲ ದೇವರೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟಿದ್ದೀನಿ. ಎಲ್ಲ ಇನ್ಫಾರ್ಮೇಷನ್ನು ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.